ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರತಕ್ಕಂಥ ಈ ಬಹುಕೋಟಿ ಹಗರಣ ಏನಿದೆ, ಈ ಹಗರಣದ ವಿಚಾರವಾಗಿ ಇಡಿ ಅವರು ತನಿಖೆ ನಡೆಸ್ತಾ ಇದ್ದಾರೆ. ಬಗೆದಷ್ಟು ಸ್ಫೋಟಕ ಸತ್ಯಗಳು ಬಹಿರಂಗವಾಗ್ತಾನೇ ಇದೆ. ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ನೋಡಿ, ಇಡಿ ಎಂಟ್ರಿ ಬಳಿಕ ತನಿಖೆ ತೀವ್ರವಾಗ್ತಾ ಇದ್ದ ಹಾಗೆಯೇ ಒಂದೊಂದೇ ಸ್ಫೋಟಕ ಮಾಹಿತಿಗಳು ಈಗ ಹೊರಗೆ ಬರ್ತಾ ಇವೆ. ಕೋಟಿ ಕೋಟಿ ಲೂಟಿ ಹೊಡೆಯೋದಕ್ಕೆ ಅಂತ ಈ MD ಪದ್ಮನಾಭ್, SIT ವಶದಲ್ಲಿದ್ದಾರಲ್ಲ MD ಪದ್ಮನಾಭ್, ಈತ ಎಂಥ ಖತರ್ನಾಕ್ ಪ್ಲಾನ್ ಮಾಡಿದ್ದ ಅಂತಕ್ಕಂಥದ್ದು ಈಗ ಗೊತ್ತಾಗಿದೆ. ಇಲ್ಲದ ವ್ಯಕ್ತಿಯನ್ನು ಸೃಷ್ಟಿಸಿ, ಆ ವ್ಯಕ್ತಿನೇ ಇಲ್ಲ ಸೃಷ್ಟಿಸಿ, ವಾಲ್ಮೀಕಿ ನಿಗಮದಲ್ಲಿ ಒಂದು ಪೋಸ್ಟ್ ಕೊಟ್ಟು, ಅಂದರೆ ಒಂದು ಕೆಲಸವನ್ನು ಕೊಟ್ಟು 45 ಕೋಟಿ ಹಣ ವ್ಯವಹಾರ ಮಾಡಿದ್ದಂತಹ ರಣರೋಚಕ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಈಗ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. SIT ಅಧಿಕಾರಿಗಳ ತನಿಖೆಯಲ್ಲಿ ಈ ಸ್ಫೋಟಕ ವಿಚಾರ ಬಯಲಾಗಿದೆ. ಇಲ್ಲದ ವ್ಯಕ್ತಿಯನ್ನು ಸೃಷ್ಟಿಸಿ, ಅವನಿಗೆ ವಾಲ್ಮೀಕಿ ನಿಗಮದಲ್ಲಿ ಒಂದು ಪೋಸ್ಟನ್ನು ಕೊಟ್ಟು, ಅವನ ಅಕೌಂಟ್ಗೆ ದುಡ್ಡು ಹಾಕಿಸಿ, ಅದು ಬೇರೆ ಕಡೆ ಡ್ರಾ ಮಾಡಿಕೊಂಡು ಎಲ್ಲ ಕಥೆಗಳು ಏನದು ಅಂತ ನೋಡ್ತಾ ಹೋಗೋಣ. ಕತೆ ಕೋಟಿ ಕೋಟಿ ಲೂಟಿ ಹೊಡೆಯೋದಕ್ಕೆ ನಕಲಿ ಹುದ್ದೆಯನ್ನು ಸೃಷ್ಟಿ ಮಾಡಿದ್ರು ನಿಗಮದ MD ಪದ್ಮನಾಭ್. ಆ ವಿಚಾರ ಈಗ ಗೊತ್ತಾಗಿದೆ. ಏನು ಇದು ಮಾಡಿದ್ದು, ಹುದ್ದೆ ಸೃಷ್ಟಿ ಮಾಡಿದ್ದು ಅಂದರೆ ಜೂನಿಯರ್ ಅಕೌಂಟೆಂಟ್ ಪೋಸ್ಟನ್ನು ಸೃಷ್ಟಿ ಮಾಡಿದ್ರು ಪದ್ಮನಾಭ್. ಜೂನಿಯರ್ ಅಕೌಂಟೆಂಟ್ ಪೋಸ್ಟ್ ಅದು ಯಾರ ಹೆಸರಿನಲ್ಲಿ? ಶಿವಕುಮಾರ್ ಅನ್ನೋರ ಹೆಸರಿನಲ್ಲಿ ಈ ನಕಲಿ ಹುದ್ದೆಯನ್ನು ಆತ ಸೃಷ್ಟಿ ಮಾಡಿದ್ದ ಅಂತ ಗೊತ್ತಾಗಿದೆ. ಶಿವಕುಮಾರ್ ಅನ್ನೋ ವ್ಯಕ್ತಿನೇ ಇಲ್ಲ. ಆ ವ್ಯಕ್ತಿಗೆ ಕೆಲಸನೂ ಕೊಟ್ಟಿದ್ದಾರೆ ನಕಲಿ ಹೆಸರಿನಲ್ಲಿ. ಜೂನಿಯರ್ ಅಕೌಂಟೆಂಟ್ ಅಂತ ID ಕಾರ್ಡ್ ಕೂಡ ಕೊಟ್ಟಿದ್ರಂತೆ. ಯಾಕೆಂದರೆ MD ಅಲ್ವಾ, ಆತನಿಗೆಲ್ಲ ಪವರ್ಸ್ ಇರುತ್ತೆ, ಏನು ಬೇಕಾದ್ರೂ ಮಾಡ್ಬೋದು. ID ಕಾರ್ಡ್ ಕೊಟ್ಟಿದ್ದ. ಏನು ಆತನಿಗೆ ಕೆಲಸ? ಹಾಗಾದರೆ ಜೂನಿಯರ್ ಅಕೌಂಟೆಂಟ್ಗೆ ಹಣಕಾಸು ವ್ಯವಹಾರ ನೋಡಿಕೊಳ್ಳುವ ಅಧಿಕಾರವನ್ನು ಕೊಡಲಾಗಿತ್ತಂತೆ. ಅವನ ಕೆಲಸ ಹಣಕಾಸು ವ್ಯವಹಾರವನ್ನು ನೋಡ್ಕೊಳ್ತಕ್ಕಂಥ ಅಧಿಕಾರ. ಆಮೇಲೆ ಏನು ಮಾಡ್ತಾನೆ ಪದ್ಮನಾಭು? MG ರೋಡ್ನ ಯೂನಿಯನ್ ಬ್ಯಾಂಕ್ನಲ್ಲಿ ಒಂದು ಖಾತೆಯನ್ನು ತೆಗಿತಾರೆ. MG ರೋಡ್ನ ಯೂನಿಯನ್ ಬ್ಯಾಂಕ್ನಲ್ಲಿ ಯಾವಾಗ? ಫೆಬ್ರವರಿ 21ನೇ ತಾರೀಕು. ಒಂದು ಅಕೌಂಟ್ ನಂಬರ್ ಇದೆ 03412300001619. ಈ ನಂಬರ್ನ ಅಕೌಂಟ್ ನಂಬರ್ ಇದು ಓಪನ್ ಮಾಡ್ತಾರೆ. ಓಪನ್ ಮಾಡಿದ ಮೇಲೆ ಏನು ಮಾಡ್ತಾರೆ? ಈ ಶಿವಕುಮಾರ್ ಖಾತೆಗೆ, ಇದು ಶಿವಕುಮಾರ್ ಹೆಸರಲ್ಲಿ ಓಪನ್ ಆಗಿರೋ ಅಕೌಂಟು, ಶಿವಕುಮಾರ್ ಖಾತೆಗೆ ನಿಗಮದಿಂದ 187 ಕೋಟಿ ಟ್ರಾನ್ಸ್ಫರ್ಗೆ ಮನವಿಯನ್ನು ಮಾಡ್ತಾರೆ. ಓಕೆ, MD ಆಗಿರೋದ್ರಿಂದ ಮನವಿಯ ಮೇರೆಗೆ ನಿಗಮದಿಂದ 187 ಕೋಟಿ ಹಣ ವರ್ಗಾವಣೆ ಆಗುತ್ತೆ ಈ ಅಕೌಂಟ್ಗೆ. ಮಾರ್ಚ್ 5ರಿಂದ ಮೇ 6ರ ತನಕ ಹಂತ ಹಂತವಾಗಿ, ಒಂದೇ ಸರ್ತಿ ಮಾಡಿರಲ್ಲ 187 ಕೋಟಿ, ಹಂತ ಹಂತವಾಗಿ ಈ ಅಕೌಂಟಿಗೆ ಒಟ್ಟು 187 ಕೋಟಿ ದುಡ್ಡು ಬೀಳುತ್ತೆ. ಆಮೇಲೆ ಹೈದರಾಬಾದ್ನ RBL ಬ್ಯಾಂಕ್ಗೆ ಈ ಹಣವನ್ನು ವರ್ಗಾವಣೆ ಮಾಡಿಸ್ಕೋತಾರೆ. ಬೆಂಗಳೂರಿನ ಯೂನಿಯನ್ ಬ್ಯಾಂಕ್ MG ರೋಡ್ ಬ್ರಾಂಚಿಂದ ಹೈದರಾಬಾದ್ನ RBL ಬ್ಯಾಂಕ್ ಬ್ರಾಂಚ್ಗೆ ಹಣ ವರ್ಗಾವಣೆ ಆಗುತ್ತೆ. ಯೂನಿಯನ್ ಬ್ಯಾಂಕ್ನಿಂದ 2 ತಿಂಗಳಲ್ಲಿ, ಅದು ಕೂಡ ಕಂತು 94 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆಗುತ್ತೆ RBL ಬ್ಯಾಂಕ್ಗೆ. ಸೊ ಈ ಪದ್ಮನಾಭ ಪ್ಲಾನ್ಗೆ ಅವ್ರು ಏಕಾಏಕಿ ಇವೆಲ್ಲ ಮಾಡೋದಕ್ಕೆ ಬರಲ್ಲ. ಬ್ಯಾಂಕ್ ಅವ್ರ ಗಮನಕ್ಕೆ ಬರೆದಿದ್ದಂಗೆ ಆ ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಯೂನಿಯನ್ ಬ್ಯಾಂಕ್ ಅವರು CBIಗೆ ಲೆಟರ್ ಬರೆದು ತನಿಖೆ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ಅದನ್ನೇ CBI ಅವರು ಎನ್ಕ್ವೈರಿ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಎಲ್ಲ ಮಾಸ್ಟರ್ ಪ್ಲ್ಯಾನ್, ದುಡ್ಡು ಹೊಡೆಯೋಕ್ಕೆ ಏನೇನು ಬೇಕು ತಿನ್ನಕ್ಕೆ ಎಲ್ಲ ಮಾಡ್ಕೊಂಡಿದ್ದಾರೆ. ಎಲ್ಲ ರೀತಿ ಯಾರಪ್ಪನ ಮನೆ ದುಡ್ಡು, ಪಾಪ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದಂತಹ ಹಣ ಕಂಡವರು ಪಾಲು ಈ ರೀತಿಯಾಗಿದೆ. ಓಕೆ, ಇನ್ನು ವಾಲ್ಮೀಕಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಈ ಭ್ರಷ್ಟಾಚಾರ, ಈ ವಿಚಾರದಲ್ಲಿ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಅವರ ಬಂಧನ ಆಗಿದೆ, ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು. ಸೊ ಬಂಧನ ಆದ ಮೇಲೆ ಈಗ ಅವರ ಆದಾಯದ ಮೂಲವನ್ನು ಕೆದಕೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಆತನ ಆದಾಯದ ಮೂಲ ಏನೇನು, ಎಷ್ಟು ಸಂಪಾದನೆ ಮಾಡ್ತಾರೆ ಎಲ್ಲ. 2023ರ ವಿಧಾನಸಭೆ ಚುನಾವಣೆ ವೇಳೆ ನಾಗೇಂದ್ರ ಸಲ್ಲಿಕೆ ಮಾಡಿರುವ ಅಫಿಡವಿಟ್ ಹಾಗೂ ದಾಳಿ ಮಾಡಿದಾಗ ಆಸ್ತಿ ಪತ್ರಗಳೇನು ಸಿಕ್ಕಿದೆಯಲ್ಲ, ಇದನ್ನು ತಾಳೆ ಮಾಡೋದಕ್ಕೆ ಮುಂದಾಗಿದೆ. ಇದು ನಾಗೇಂದ್ರಗೆ ನಡುಕ ಹುಟ್ಟಿಸಿರೋದು. ಇವರು 2023ರಲ್ಲಿ ಎಲೆಕ್ಷನ್ಗೆ ನಿಂತ್ಕೊಂಡಾಗ ಅಫಿಡವಿಟ್ ಏನು ಸಲ್ಲಿಸಿದ್ದಾರೆ ಅದು, ಮತ್ತು ಈಗ ದಾಳಿ ಮಾಡಿದಾಗ ಸಿಕ್ಕಿರೋ ಇವರ ಆಸ್ತಿ ಪತ್ರಗಳು ಎಲ್ಲ ತಾಳೆ ಮಾಡ್ತಾರಂತೆ. ಹಾಗಾದರೆ ಚುನಾವಣಾ ಅಫಿಡವಿಟ್ನಲ್ಲಿ ಅವ್ರು ಏನು ಆಸ್ತಿ ಘೋಷಣೆ ಮಾಡ್ಕೊಂಡಿದ್ರು ನಾಗೇಂದ್ರ, ನೋಡೋಣ. ಅದನ್ನು ತಾಳೆ ಮಾಡಿದಾಗ ಸೇಮ್ ಆಗಬೇಕಲ್ಲ, ಅಷ್ಟೇ ಇರಬೇಕಲ್ಲ. ಜಾಸ್ತಿ ಇದ್ದರೆ ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದ್ದಾರೆ ಅಂತ ಆಗ್ಬಿಡುತ್ತೆ. ಒಟ್ಟು 17 ಕೋಟಿ 20 ಲಕ್ಷಕ್ಕೂ ಅಧಿಕ ಆಸ್ತಿ ಘೋಷಣೆ ಮಾಡ್ಕೊಂಡಿದ್ದಾರೆ. 17 ಕೋಟಿ 20 ಲಕ್ಷ. ಏನೇನು ಡೀಟೇಲ್ಸು? ಬ್ಯಾಂಕ್ ಖಾತೆ, ಇನ್ಶೂರೆನ್ಸ್, ಖಾಸಗಿ ಕಂಪನಿಯಲ್ಲಿ ಹೂಡಿಕೆಯನ್ನು ಮಾಡಿದಾರಂತೆ. ಹಾಗೆಯೇ ವಾಹನ, ಚಿನ್ನಾಭರಣ ಸೇರಿ 12 ಕೋಟಿ 35 ಲಕ್ಷ
ಚರಾಸ್ತಿ ಇದೆಯಂತೆ ಅವ್ರದ್ದು, ಸ್ಥಿರಾಸ್ತಿ ಮತ್ತು ಚರಾಸ್ತಿ ಅಂತ ಹೇಳ್ತಾರಲ್ಲ ಆ ಥರದ್ದು. 4,88,74,000 ಮೌಲ್ಯದ ಸ್ಥಿರಾಸ್ತಿ ಇದೆ ಅಂತ ಕೂಡ ಅವರು ಘೋಷಣೆ ಮಾಡಿಕೊಂಡಿದ್ದಾರೆ. ಅದನ್ನು ಡೀಟೇಲ್ಸ್ ಕೊಡಬೇಕಲ್ಲ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ವ್ಯಾಲ್ಯೂ ಅಂತ. ಸಿರುಗುಪ್ಪ ತಾಲೂಕು ಉಪ್ಪಾರ ಹೊಸಳ್ಳಿಯಲ್ಲಿ 4.25 ಎಕರೆ ಜಮೀನಿದೆಯಂತೆ ಅವ್ರಿಗೆ. ಓಕೆ, ಅದರ ಮೌಲ್ಯಮಾಪನ ಎಷ್ಟು ಅದನ್ನು ಮಾಡ್ತಾರೆ. ಬಳ್ಳಾರಿ ನಗರದ ನೆಹರು ಕಾಲೋನಿಯಲ್ಲಿ ಒಂದು ಫ್ಲ್ಯಾಟ್ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಬಳ್ಳಾರಿ ನಗರದ ನೆಹರು ಕಾಲೋನಿಯಲ್ಲಿ ಫ್ಲ್ಯಾಟ್ ಇದೆ ಅಂತ. ಬೆಂಗಳೂರಿನ HSR ಲೇಔಟ್ನಲ್ಲಿ ಒಂದು ಫ್ಲ್ಯಾಟ್ ಇದೆ ಅಂತ ತೋರಿಸ್ಕೊಂಡಿದ್ದಾರೆ. ಫೈನ್, ಅದನ್ನು ಮೌಲ್ಯಮಾಪನ ಮಾಡ್ತಾರೆ. ಹಾಗೆಯೇ BEL ರೋಡ್ನಲ್ಲಿ ಫ್ಲ್ಯಾಟನ್ನು ಹೊಂದಿದ್ದಾರೆ ನಾಗೇಂದ್ರ, BEL ರೋಡ್. ಓಕೆ, ಇನ್ನು ಸ್ಥಿರಾಸ್ತಿ ಚರಾಸ್ತಿ 17.20 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ಅಂತ ಗೊತ್ತಾಗಿದೆ. ಈಗಿನ ಆಸ್ತಿ ಅಂದರೆ ಈಗೇನು ಪತ್ರಗಳು ಸಿಕ್ಕಿದೆಯಲ್ಲ ಅದು ಮತ್ತು 2023ರ ಅಫಿಡವಿಟ್ನಲ್ಲಿರುವ ಆಸ್ತಿಯನ್ನು ತಾಳೆ ಹಾಕ್ತಾರೆ. ತನಿಖೆ ವೇಳೆ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ನಾಗೇಂದ್ರಗೆ ಸಂಕಷ್ಟ. ಅಫ್ಕೋರ್ಸ್ 2023ಕ್ಕೂ ಈಗೂ ಸ್ವಲ್ಪ ರೇಟ್ ಜಾಸ್ತಿ ಆಗಿರ್ಬೋದು, ಅದನ್ನು ಲೆಕ್ಕ ಹಾಕೋತಾರೆ. ನಿಮಗೆ ಅಗಾಧವಾದ ಡಿಫ್ರೆನ್ಸ್ ಬರಬೇಕು, ವಿಪರೀತ ಡಿಫ್ರೆನ್ಸ್ ಬರಬೇಕು. ಇಲ್ಲಿ 17 ಕೋಟಿ ತೋರಿಸಿ ಇವ್ರ ಆಸ್ತಿ 100 ಕೋಟಿ ಇದ್ದರೆ ಆಗ ಗೊತ್ತಾಗುತ್ತೆ ಎಲ್ಲಿ ಬಂತು ಅಂತ ಹಿಡ್ಕೋತಾರೆ. ಇದು ಚೈನ್ ಲಿಂಕ್. ಆ ಥರ ಏನಾದರೂ ಕಂಡು ಬಂದರೆ ಈವನ್ IT ಅವರು ಕೂಡ ಇಂಟರ್ಫಿಯರ್ ಆಗಬೇಕಾಗುತ್ತೆ. ತೆರಿಗೆ ಕಟ್ಟಿದಾರಾ ಇಲ್ವಾ, ED ಅವರು ಕೂಡ ಎನ್ಕ್ವೈರಿ ಮಾಡ್ತಾರೆ. ಈ ಎಲ್ಲ ದುಡ್ಡು ಎಲ್ಲಿಂದ ಬಂತು, ನಿಮ್ಮ ಆದಾಯದ ಮೂಲ ಏನು ತೋರಿಸಿ, ಲೆಕ್ಕ ತೋರಿಸಿ, ನಿಮಗೆ ಎಲ್ಲೆಲ್ಲಿಂದ ಲಾಭ ಬರ್ತಾ ಇದೆ ತಿಂಗಳ ಆ ಲೆಕ್ಕಾಚಾರ ಎಲ್ಲ ಕೇಳಬೇಕಲ್ಲ, ಅದನ್ನೆಲ್ಲ ಮಾಡ್ತಾರೆ.